ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ತೊಗರಿ ಬೆಳೆಗಾರರ ಸಂರಕ್ಷಣೆಗಾಗಿ ಬೆಂಬಲ ಬೆಲೆಗಾಗಿ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಿ ಪರಿಹಾರದ ಹಣ ತಾರತಮ್ಯ ಬಗೆಹರಿಸಿ ಎಲ್ಲರಿಗೂ ಪರಿಹಾರ ಕೊಡುವಂತೆ ಒತ್ತಾಯಿಸಿ ಜನವರಿ 6ರಂದು APMC ಕಚೇರಿ ಮತ್ತು ಇಫ್ಕೋ ಟೋಕಿಯೋ ಬೆಳೆ ವಿಮಾ ಕಂಪನಿಯ ಮುಂದೆ KPRS ಪ್ರತಿಭಟನೆ ಮಾಡಲಾಗುವುದು ಎಂದು ಮುಖಂಡರಾದ ಶರಣಬಸಪ್ಪ ಮಮಶೆಟ್ಟಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, KMF ಮಾದರಿಯಲ್ಲಿ ತೊಗರಿ ಖರೀದಿ ಕೇಂದ್ರ ತೆರೆಯಬೇಕು. ರೈತರ ಸಾಲ ಮನ್ನಾಕ್ಕಾಗಿ ತೊಗರಿ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ MSP ಕಾನೂನು ಜಾರಿ ಮಾಡಬೇಕು. ರೈತರ ಆತ್ಮಹತ್ಯೆ ತಡೆಗಟ್ಟಿ ಹೊರದೇಶದ ತೊಗರಿ ಮೇಲೆ ಶೇಕಡ 50% ಇಂಪೋರ್ಟ್ ಡ್ಯೂಟಿ ಹಾಕಬೇಕು. ಕೇಂದ್ರ ಸರ್ಕಾರ 1,000 ರೂಪಾಯಿ ಪ್ರೋತ್ಸಾಹಧನ ಮತ್ತು ರಾಜ್ಯ ಸರ್ಕಾರ 1,000 ರೂಪಾಯಿ ಮುಖ್ಯಮಂತ್ರಿಗಳ ಇನ್ಸೆಂಟಿವ್ ಕೊಡಬೇಕು. ತೊಗರಿ ಬೋರ್ಡ್ ಬಲಪಡಿಸಬೇಕೆಂದು ತಿಳಿಸಿದರು. ಅದೇ ರೀತಿಯಾಗಿ ರೈತ ಸಂಘದ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದಿಲೀಪ್ ನಾಗೋರೆ ಅವರಿದ್ದಾರೆ, ರಾಯಪ್ಪ ಗುರುಮುಂಜಿ ಇದ್ದಾರೆ, ಜಿಲ್ಲಾ ಸಮಿತಿ ಸದಸ್ಯರಾದ ದೇವು ಬಿರದ್ದರ್ ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಇವತ್ತಿನ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಪತ್ರಿಕಾಗೋಷ್ಠಿ. ಇವತ್ತು ಪರಿಸ್ಥಿತಿ ಭಾಳ ರೈತರು ಗಂಭೀರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಒಂದು ಕಡೆಗೆ ಅತಿವೃಷ್ಟಿಯಿಂದ ಧಾರಾಕಾರವಾಗಿ ಸುರಿದಿರ್ತಕ್ಕಂಥ ಮಳೆಯಿಂದ ರೈತರು ರೊಕ್ಕದ ಮಾಲಂಕರ ನೀರು ಪಾಲಾಗೋಗಿದೆ. ಆ ನೀರು ಪಾಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪರಿಹಾರ ಕೊಡಬೇಕು ಮತ್ತು ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ಮಾತನ್ನು ಒತ್ತಾಯ ಮಾಡಿರುವಂಥ ಸಂದರ್ಭದಲ್ಲಿ ಇವತ್ತು ಅವರು ರೈತರಿಗೆ ಪರಿಹಾರದಲ್ಲಿ ತಾರತಮ್ಯ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಮಾಡಿದ್ದಾರೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ ನಮ್ಮನ್ನು ಆಳ್ತಕ್ಕಂಥ ರಾಜ್ಯ ಸರ್ಕಾರ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಅವರು ಪರಿಹಾರದಲ್ಲಿ FID ನಂಬರನ್ನು ಫೀಡ್ ಮಾಡಿ ಅದನ್ನು FID ನಂಬರ್ ಫೀಡ್ ಮಾಡಿರ್ತಕ್ಕಂಥ ರೈತರದ್ದು ಎಲ್ಲರದ್ದು ಕೂಡ 3 ಲಕ್ಷ ಚಿಲ್ಲರೆಯನ್ನು ನಾನು ಕಳಿಸ್ಕೊಟ್ಟಿವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರಲ್ಲಿ ಒಟ್ಟಾರೆ ಅಂತ ಕೇಳಿದರೆ ಯಾವ ರೈತರಿಗೆ 2,000, ಯಾವ ರೈತರಿಗೆ 3,000, ಯಾವ ರೈತರಿಗೆ 10,000, 15,000 ರೂಪಾಯಿವರೆಗೂ ಕೂಡ 17,000 ರೂಪಾಯಿವರೆಗೂ ಕೂಡ ಬಂದಿದೆ. ಸರ್ಕಾರದ ವಾಗ್ದಾನ ಏನಿತ್ತು ಅಂದರೆ ಅವರು 2 ಹೆಕ್ಟರ್ವರೆಗೂ ಕೂಡ ನಾವು ಪರಿಹಾರನ ಘೋಷಣೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಅವ್ರು ಹೇಳ್ಕೊಂಡಿದ್ರು. ಅವ್ರು ಘೋಷಣೆ ಮಾಡಿದ್ದ ವಾಗ್ದಾನ ಪ್ರಕಾರ ಇವತ್ತು ಸರ್ಕಾರನ ನಡ್ಕೊಂಡಿಲ್ಲ, ಅದನ್ನು ವೈಫಲ್ಯತೆಯನ್ನು ಆಗಿದೆ. ಅಂದರೆ ತಾರತಮ್ಯನ ಮಾಡಿದರೆ ಎಲ್ಲರಿಗೂ ಸಮಾನಾಗಿ ಹೆಕ್ಟರ್ ವೈಸ್ ಪ್ರಕಾರ ಅವ್ರಿಗೆ ಪರಿಹಾರನ ಸರ್ಕಾರ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳಕ್ಕೆ ಬಯಸ್ತೀವಿ. ಅದನ್ನೇ ಇಶ್ಯೂವನ್ನು ಇಟ್ಟು ಮತ್ತು ನಾವು ತೊಗರಿ ಖರೀದಿ ಕೇಂದ್ರ ತೆರೀಬೇಕು, ಈ ತಾರತಮ್ಯ ನಿವಾರಿಸಬೇಕು ಅಂತೇಳಿ ಚಳಿಗಾಲದ ಬೆಳಗಾವಿ ಅಧಿವೇಶನಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ಇಲ್ಲಿಂದು ಜಾಥಾ ತಗೊಂಡು ಕೂಡ ಬೆಳಗಾವಿ ಅಧಿವೇಶನಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿ 2 ಮಂತ್ರಿಗಳಿಗೆ ನಾವು ಭೇಟಿ ಮಾಡಿ ಮನವಿ ಪತ್ರವನ್ನು ಕೊಟ್ಟು ಚರ್ಚೆ ಮಾಡಿದ ನಂತರ ಅವರನ್ನೇ ಅಂತ ಹೇಳಿದ್ದು ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಯವ್ರ ಗಮನ ಸೆಳೆಸ್ತೀವಿ, ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ತಾರತಮ್ಯ ಆಗಿರ್ತಕ್ಕಂಥದ್ದೇನಿದೆ ಅದನ್ನು ಸರಿಪಡಿಸಿ ಪುನಃ ಬರಲಾರ್ದಂಥ ರೈತರ ಖಾತೆಗೆ ಹಣ ಹಾಕ್ತೀವಿ ಅಂತಕ್ಕಂಥ ಮಾತನ್ನು 1 ವಾರದಲ್ಲಿ ನಿವಾರಿಸ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳ್ಕೊಂಡಿದ್ರು. ಆದರೆ ಇವತ್ತು ಚಳಿಗಾಲದ ಬೆಳಗಾವಿ ಅಧಿವೇಶನ ಮುಗಿದು ಇಲ್ಲಿವರೆಗೂ ಕೂಡ ಅದರ ಬಗ್ಗೆ ಎಲ್ಲೂ ಕೂಡ ನಾವು ಚಕಾರಕ್ಕೆ ಎತ್ತಕ್ಕಂಥದ್ದಂತೂ ನಾವು ಎಲ್ಲಿನೂ ಕೂಡ ಸರ್ಕಾರ ಕಾಣಲಿಲ್ಲ ಅಂತಕ್ಕಂಥದ್ದು. ಇದು ರೈತ ವಿರೋಧಿ ಧೋರಣೆ ಅನ್ನೋಂಥದ್ದು. ಅಂದರೆ ರೈತರ ಮುಗಿದು ತುಪ್ಪದ ವಾಸನೆ ತೋರಿಸಿ ರೈತರಿಗೆ ಮರಳು ಮಾಡಲ್ಪಟ್ಟಿದೆ, ರೈತರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಎದ್ದು ಕಾಣ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ನಾವು ಇವತ್ತು ಕೂಡ ಹೇಳೋಕ್ಕೆ ಬಯಸ್ತಾ ಇದ್ದೀವಿ, ಆ ಪರಿಹಾರ ವಿಷಯನ ನಿವಾರಣೆ ಮಾಡೋವರೆಗೂ ಕೂಡ ಬಗೆಹರಿಸೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ರೈತ ಸಂಘದ ಹೋರಾಟನ ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋಕ್ಕೆ ಬಯಸ್ತದೆ. ಇದರ ಜೊತೆಯಲ್ಲಿ ಇನ್ನೊಂದು ಪರಿಸ್ಥಿತಿ ಏನಾಗಿದೆ, ರೈತರ ತೊಗರಿ 5,95,150 ಹೆಕ್ಟರ್ ಬಿತ್ತನೆ ಆಗಿರ್ತಕ್ಕಂಥದ್ದು, ಅದರಲ್ಲಿ 3 ಲಕ್ಷ ನೇರ ತೊಗರಿ ಹಾನಿಯಾಗಿದೆ. ಆ ಹಾನಿಯಾಗಿದ್ರಲ್ಲಿ ಅವ್ರು ತೋರಿಸಿದ ಎಷ್ಟು ಅಂತ ಕೇಳಿದ್ರೆ ಕೇವಲ 1 ಲಕ್ಷ ಹೆಕ್ಟರ್ ಮಾತ್ರ ಹಾನಿ ಅಂತಕ್ಕಂಥದ್ದನ್ನು ಸರ್ಕಾರನ ವರದಿ ಸಲ್ಲಿಸಿದೆ. ಅದರೊಳಗಡೆ ಇವತ್ತೇನಾಗಿದೆ ಪರಿಸ್ಥಿತಿ, ಒಡ್ಡು ಹೋಗಿ ಇವತ್ತು ಸುಮಾರು ಏನಿಲ್ಲಂದ್ರೆ 50,000ರಿಂದ 60,000 ಹೆಕ್ಟರ್ ತೊಗರಿ ಹಾನಿಯಾಗಿದೆ. ಒಡ್ಡು ಹೋಗಿ ಲಕ್ಕಿ ಹೊಡೆದು ಇದು ಹಾನಿಯಾಗಿರ್ತಕ್ಕಂಥ ಪರಿಸ್ಥಿತಿ. ರೈತರದ್ದು ನೇರ ಹಾನಿಯಾಗಿರೋದು 3 ಲಕ್ಷ ಹೆಕ್ಟರ್. ಆ 3 ಲಕ್ಷ ಹೆಕ್ಟರ್ ಒಳಗಡೆ 50,000 ಹೋಗಿದ್ರೆ ಅಲ್ಲಿ 2,95,000 ಉಳಿದಿರ್ತಕ್ಕಂಥ ತೊಗರಿನ ಉಳಿಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಆ ಕೊಟ್ಟು ಹೋಗಿದ್ರ ಬಗ್ಗೆ ಸರ್ವೆ ಮಾಡ್ತೀವಿ, ಚೆಕ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಜಿಲ್ಲಾಡಳಿತ ಕೂಡ ನಮ್ಮ ಎದುರುಗಡೆ ಹೇಳಿತ್ತು, ಸರ್ಕಾರ ಕೂಡ ಹೇಳಿತ್ತು, ಮಂತ್ರಿಗಳು ಕೂಡ ಮಾತಾಡಿದರು. ಅದರ ಬಗ್ಗೆನೂ ಕೂಡ ಎಲ್ಲೂ ಚಕ್ಕಾರ ಎತ್ತಲಿಲ್ಲ ಅಂತಕ್ಕಂಥದ್ದು ಇದು ಬೇಸರದ ಸಂಗತಿ ಆಗಿದೆ.
ಆ ಕಾರಣಕ್ಕಾಗಿ ನಾವೇನು ಕೇಳಕ್ಕೆ ಬಯಸ್ತಿದ್ದೀವಿ ಅಂತ ಕೇಳಿದ್ರೆ ರೈತರ ತೊಗರಿ ಖರೀದಿ ಕೇಂದ್ರನ ತೆರೀಬೇಕು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾವು ಒತ್ತಾಯಿಸ್ತೀವಿ. ತೊಗರಿ ಖರೀದಿ ಕೇಂದ್ರ ತೆರೆದೇವಿ, ಅದು ಅತಿ ಹೆಚ್ಚು ತೊಗರಿ ಖರೀದಿ ಕೇಂದ್ರ ಈ ವರ್ಷ 90 ಲಕ್ಷ ಚಿಲ್ಲರೆ ಮೆಟ್ರಿಕ್ ಟನ್ ಅನ್ನ ಖರೀದಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ಕೊಂಡಿದ್ದಾರೆ. ನಾವು ಹೇಳಕ್ಕೆ ಬಯಸ್ತೀವಿ, ತೊಗರಿ ಮಾರುಕಟ್ಟೆ APMC ಮಾರುಕಟ್ಟೆಯಲ್ಲಿ ಗಂಜಿನಲ್ಲಿ ರೇಟ್ ಏನಿದೆ ಅಂತ ಕೇಳಿದ್ರೆ 6,750 ರೂಪಾಯಿ ಹಿಡ್ಕೊಂಡು 7,349 ರೂಪಾಯಿವರೆಗೂ ಪರ್ ಕ್ವಿಂಟಲ್ ತೊಗರಿಯನ್ನು ಮಾರಲಾಗ್ತದೆ APMC ಮಾರುಕಟ್ಟೆಯಲ್ಲಿ. ಅಂದರೆ ರೈತರ ಮಾರುಕಟ್ಟೆಯನ್ನು, ತೊಗರಿ ಮಾರುಕಟ್ಟೆಯನ್ನು, ತೊಗರಿ ನಾಡಿನಲ್ಲಿ ತೊಗರಿ ಬೆಳೆಗಾರ ಟೋಟಲ್ ಇದೆ ಉಳಿಗಾಲಿರಲಾರಂಥ ಪರಿಸ್ಥಿತಿ ಬಂದರೂ ಕೂಡ ನಮ್ಮ ತೊಗರಿ ಬೆಳೆಗಾರರು, ತೊಗರಿ ಬೇಳೆ ಉಣ್ತಕ್ಕಂಥವ್ರು, ಕರಿಬೇಳೆ ಉಳ್ಬೇಳೆ ಉಣ್ತಕ್ಕಂಥವ್ರು, ಕಲ್ಯಾಣ ಕರ್ನಾಟಕ ಭಾಗದ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಯಾಕೆ ಮೌನ ವಹಿಸಿದ್ದಾರೆ ಅಂತಕ್ಕಂಥ ಇದು ಭಾಳ ನಮ್ಗೆ ಗಂಭೀರತೆಯನ್ನು ಎದುರಿಸ್ತಾ ಇದೆ. ಇದರ ಬಗ್ಗೆ ಒಬ್ಬ MLA ಕೂಡ ಬರೀ ಮಾತಾಡ್ತಾರೆ, ಮಾತಿಗಷ್ಟೇ ಸೀಮಿತ ಇದೆ, ಮಾತಾಡಿಲ್ಲ ಅಂತ ಅನ್ಲಕ್ಕೂ ಆಗಲ್ಲ. ಒಂದು ಕಡೆ ನೋಡಿದರೆ ಬೆಳಗಾವಿ ಅಧಿವೇಶನದಲ್ಲಿ ಕೆಲವರೆಲ್ಲ MLAಗಳು ಹಿರಿಯರು ಮಾತಾಡಿದ್ದಾರೆ, ಭಾಳ ಅದ್ಭುತವಾದಂಥ ಮಾತಾಡಿದ್ದಾರೆ. ಆದರೆ ಅದಕ್ಕೆ ರಿಸಲ್ಟ್ ಏನು ಅನ್ನೋಂಥ ಪ್ರಶ್ನೆ ಇದೆ ನಮ್ಮ ಮುಂದೆ. ಅದಕ್ಕಾಗಿ ಅವ್ರು ಬೇರೆ ಬೇರೆ ವಿಷಯಕ್ಕೆ ಯಾವ ರೀತಿಯಿಂದ ಗಡಿಸ್ತಂದಿಂದ ಧ್ವನಿ ಎತ್ತಾರೋ ಹಾಗೆ ಇದಕ್ಕೂ ಕೂಡ ಒಂದಿನ ಪ್ರಸಂಗ ಬಿದ್ದರೆ ಅವರು ಅಸೆಂಬ್ಲಿ ಎದುರುಗಡೆ ಒಂದು ಹೋರಾಟ ನಡೆಸ್ತಕ್ಕಂಥ ಒಂದು ಏನಾದರೂ ಪ್ರಯತ್ನ ಮಾಡಿ ಬೆಳಕು ಚೆಲ್ತಕ್ಕಂಥದ್ದು, ತೊಗರಿ ಬೆಳೆಗಾರರ ಬಗ್ಗೆ ಧ್ವನಿ ಎತ್ತಕ್ಕಂಥ ಒಂದು ಪ್ರಯತ್ನ ಏನಾದರೂ ಮಾಡಿದರೆ ಇದಕ್ಕೊಂದು ಏನಾದರೂ ಇತ್ಯರ್ಥ ಕಾಣಕ್ಕೆ ಸಾಧ್ಯ ಇದೆ ಏನೋ ಅಂತಕ್ಕಂಥದ್ದನ್ನು ಇವತ್ತು ನಾವು ಅದನ್ನು ಕಾಣ್ತಾ ಇದ್ದೀವಿ, ಅದನ್ನು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದೀವಿ. ಆ ರೀತಿ ಮಾಡಿದ್ರೆ ಏನಾದರೂ ಒಳ್ಳೇದು ಆಗ್ಬೋದೇನೋ ಅಂತಕ್ಕಂಥದ್ದು ಅದನ್ನು ಕೂಡ ನಮಗೆಲ್ಲೂ ಕಣ್ಣಿಗೆ ಕಾಣು ಬರ್ತಾ ಇಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಮಂತ್ರಿಗಳು ಈ ತೊಗರಿ ಬೆಳೆಗಾರರ ಬಗ್ಗೆ ಎಲ್ಲೂ ಕೂಡ ಮಾತಾಡಿದಂತ ನಾವು ಕಾಣಲಿಲ್ಲ ಇಲ್ಲಿವರೆಗೂ ಕೂಡ. ಈಗಲಾದರೂ ಕೂಡ ಎಚ್ಚೆತ್ಕೊಂಡವ್ರು ಮಾತಾಡಬೇಕು. ತೊಗರಿಗೆ ನಾವು ಕೇಳಕ್ಕೆ ಬಯಸ್ತೀವಿ, 8,000 ರೂಪಾಯಿ MSP ಇದೆ. ಇವತ್ತು 1 ಎಕರೆ ತೊಗರಿ ಬಿತ್ತನೆ ಮಾಡಬೇಕಾದ್ರೆ ಏನೂ ಇಲ್ಲ ಅಂದರೂ ಕನಿಷ್ಠ 6,500 ರೂಪಾಯಿ ಹಿಡ್ಕೊಂಡು 7,675 ರೂಪಾಯಿ ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಇನ್ನು ರಾಶಿ ಮಾಡೋದಂತ ಲಾಗೋಡಿ ಅದೆಲ್ಲ ಮಾಡಿದ ಲೆಕ್ಕಾಚಾರನ ಹಾಕಿದ್ರೆ ಅದು ಬೇರೆ ಇದೆ, ತೊಗರಿದ್ದು ಪರಿಸ್ಥಿತಿ ಬೇರೆ ಇದೆ. ಗೊಬ್ಬರದ ರೇಟ್ ಜಾಸ್ತಿ ಇದೆ, ಔಷಧ ರೇಟ್ ಜಾಸ್ತಿ ಇದೆ, ಎಲ್ಲವನ್ನೂ ಲಾಗೋಡಿ ಜಾಸ್ತಿ ಆಗ್ತಾ ಇದೆ. ಎಲ್ಲವನ್ನೂ ಜಾಸ್ತಿ ಇದ್ರೂ ಕೂಡ MSP ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಚಕಾರ ಎತ್ತಲ್ಲ ಅಂತಕ್ಕಂಥ ಇದು ಭಾಳ ತೊಗರಿ ಬೆಳೆಗಾರರ ವಿರೋಧಿ ಧೋರಣೆ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾವು ಬಯಸ್ತಿದ್ದೀವಿ. ಆ ಕಾರಣಕ್ಕಾಗಿ ಕೇಂದ್ರ ಮತ್ತು ಕೇಂದ್ರ ಸರ್ಕಾರ ಯಾವ ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ C2+50% ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಕೊಡಬೇಕು. ಅಂದರೆ 1 ಕ್ವಿಂಟಲ್ ತೊಗರಿಗೆ 12,565 ರೂಪಾಯಿ ಅದೇನು ಬೀಳುತ್ತದೆ ಅಂತಕ್ಕಂಥದ್ದನ್ನು ಆ ಆಯೋಗದ ವರದಿಯ ಪ್ರಕಾರನ 50% ಸೇರಿದರೆ ಇದೆ. ಆ ಕಾರಣಕ್ಕೆ MSP ಕಾನೂನನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ಬಸ್ತೀವಿ. ತೊಗರಿ ಬೆಳೆಗಾರ ಸಾಲದ ಬಾಧೆ ತಾಳದೆ ಸರಣಿ ರೈತರ ಆತ್ಮಹತ್ಯೆಗಳನ್ನು ನಡೀತದೆ. ಇವತ್ತು 2025 ಡಾಟಾ ನೋಡಿದರೆ ನಮ್ಮ ಅತಿ ಹೆಚ್ಚು ಕಲಬುರಗಿ ಜಿಲ್ಲೆಯಲ್ಲಿ ಹೈಯೆಸ್ಟ್ ಆತ್ಮಹತ್ಯೆಯನ್ನು ನಡೆದಿರ್ತಕ್ಕಂಥ ಪ್ರಕರಣಗಳನ್ನು ಕಲಬುರಗಿ ಜಿಲ್ಲೆಯಲ್ಲಿದೆ. ಆ ಕಾರಣಕ್ಕಾಗಿ ನಾವು ಕೇಳಕ್ಕೆ ಬಯಸ್ತೀವಿ, ಪ್ರದೇಶದ ತೊಗರಿ ಮೇಲೆ 50% ಇಂಪೋರ್ಟ್ ಡ್ಯೂಟಿ ಹಾಕಬೇಕು ಅಂತ ಕೇಳ್ತಿದೆ ಕೇಂದ್ರ ಸರ್ಕಾರ. ತಾಂಜೇನಿಯಾ, ಮಾಲ್ವಾ, ಮೊಜಾಂಬಿಕ್, ಮ್ಯಾನ್ಮಾರ್, ಬ್ರೆಜಿಲ್ ದೇಶಗಳಿಂದ ಕೂಡ ಒಟ್ಟು ಟೋಟಲಿ 3,89,029 ಮೆಟ್ರಿಕ್ ಟನ್ ಏನೋ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅವರು, ಅದರ ಡಾಟಾ ಇದೆ. ಹಾಗಾಗಿ ಇರೋದ್ರಿಂದ ಇದೇನಿದೆ ಅದ್ರ ಮೇಲೆ ಇಂಪೋರ್ಟ್ ಡ್ಯೂಟಿ ಹಾಕಿ ಅದನ್ನು ನಮ್ಮ ತೊಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತು ನಮ್ಮ ಭಾಗದಲ್ಲಿ ತೊಗರಿ ಕಲಬುರಗಿ. ಈ ಸುದ್ದಿಗೋಷ್ಠಿಯಲ್ಲಿ ಸುಭಾಷ್ ಜೇವರ್ಗಿ, ದಿಲೀಪ್ ನಾಗೂರೆ, ರಾಯಪ್ಪ ಹುರುಮುಂಜಿ, ದೇವು ಬಿರಾದಾರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.